ಪೂಜ್ಯ ಶ್ರೀ ಶಿವಪೂರ್ಣಾನಂದ ಮಹಾರಾಜರು, ಆಡಳಿತ ಮುಖ್ಯಸ್ಥರು, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಶಾಲೆ, ರಾಮಕೃಷ್ಣ ಅಭಿಯಾನ, ವಿವೇಕಾನಂದ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ, ನರೇಂದ್ರಪುರ, ಬೇಲೂರು ಮಠ, ಹೌರಾ, ಪಶ್ಚಿಮ ಬಂಗಾಳ ಇವರ ಚರಣಕಮಲಕ್ಕೆ ನಮಸ್ಕರಿಸುತ್ತಾ ಆಶೀರ್ವಚನಕ್ಕಾಗಿ ನಮ್ರವಾಗಿ ನೆನಪಿಸಿಕೊಳ್ಳುತ್ತೇನೆ. ಪರಿಚಯ ಭಾಳ ಆಗಿದೆ ಅಂತ ಹೇಳಿದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ಗೌರವಯುತವಾದ ನಮಸ್ಕಾರಗಳು. ಇಲ್ಲಿ ಎಲ್ಲರೂ ಆಲಮ್ನಿ, ಅದರಿಂದ ಆಲಮ್ನಿ ಅಂತ ಶಬ್ದ ಉಪಯೋಗಿಸಲಿಲ್ಲ. ಆಶೀರ್ವಚನ ಅಂತ ಹೇಳಿದ್ರು. ಅದೇ 28-30 ವರ್ಷ ಹಿಂದಾಗಿದ್ದರೆ ಇಲ್ಲೇ ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ, ಸುಮ್ಮ ಕೂಡ್ರು ಅಂತ ಹೇಳ್ತಿದ್ರು. ಆಶೀರ್ವಚನ ಬೇಡ, ವಚನ ಹೇಳೋಕೆ ಹೋದ್ರೆ ಕುಂಡ್ರು ಅಂತಿದ್ರು. ವಚನ ಅಂದ್ರೆ ಮಾತ್ರಿ, ಬಸವಣ್ಣರ ವಚನ ಅಲ್ಲ, ಅದು ದೂರಾತ್. ಮತ್ತು ಸುಮ್ಮನೆ ಏನಾರು ಹೇಳೋಕ್ರು ಕೂಡ್ರು ಅಂತಿದ್ರು. ಹಂಗೆ ಹೇಳಿದೆ, ತಮಾಷೆಗೆ ಹೇಳಿದೆ, ಆದರೂ ಸತ್ಯ ಕೂಡ. ಈ 2 ದಿವಸ ನಾನಿಲ್ಲಿ ಸಮಯ ಕಳೆದಿದ್ದು ನನಗೆ ಹೇಳಬೇಕಂದ್ರೆ, ನಾನು ಇಲ್ಲಿ ಸುಮಾರು ಒಂದು 22 ವರ್ಷ ನಂತರ ಈ ಕ್ಯಾಂಪಸಲ್ಲಿ ಬರ್ತಾ ಇರೋದು. ಯಾಕಂದರೆ ನಾನು MSc ಬೆಂಗಳೂರು ಮುಗಿಸಿ ಆದಮೇಲೆ ಕೂಡ ಮತ್ತೆ ಇಲ್ಲಿ ಬಂದು 2 ವರ್ಷ ಹಾಗೆ ಇದ್ದೆ. ಆಮೇಲೆ ಹೋಗಿದ್ದೆ ನಾನು ಇಲ್ಲಿಂದ ಧಾರವಾಡದಿಂದನೇ ನಾನು ನನ್ನ ಈ ಆಧ್ಯಾತ್ಮಿಕ ಜೀವನದ ಪ್ರವೇಶಕ್ಕೆ ಪ್ರಸ್ಥಾನ ಮಾಡಿದ್ದು ಇಲ್ಲಿದ್ದಾನೆ, ಇದೇ ಕ್ಯಾಂಪಸ್ಸಿಂದನೇ ಅಂತ ಹೇಳಿದ್ರು ಕೂಡ ನಾನು ಭಾಳ ಸಂತೋಷಪಡ್ತೇನೆ. ಮತ್ತು ನನ್ನ ಆಧ್ಯಾತ್ಮಿಕ ಜೀವನದ ಬುನಾದಿ ಕೂಡ ನಾನು ಇಲ್ಲಿ ಗ್ರ್ಯಾಜುಯೇಷನ್ ಮಾಡುವಾಗಲೇ ತುಂಬ ಸೈಲೆಂಟಾಗಿ ಆಗ್ತಾಯಿತ್ತು. ಯಾಕಂದ್ರೆ ಭಾಳ ಜನ ಹೇಳ್ತಾರೆ ನಮ್ಗೆ ಗೊತ್ತೇ ಆಗಲಿಲ್ಲ ಅಂಥೇಳಿ. ಗೊತ್ತಾಗಂಗೆ ಮಾಡೋಕ್ಕೆ ಅದೇನು IAS IPS ತಯಾರಿ ಎಲ್ಲ ಮಾಡಿ ಎಲ್ಲರೂ ಎನ್ಕರೇಜ್ ಮಾಡೋಕ್ಕೆ ಇದನ್ನು ಮಾಡಿದ್ರೆ, ಯಾಕಂದರೆ ಎಲ್ಲರೂ ಬ್ಯಾಡು ಅದ್ಯಾಕೆ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ದಳವಾಯಿ ಸರ್ ಎನ್ಕರೇಜ್ ಮಾಡಿ ಅವರು ಒಂದು ಇನ್ಸ್ಪಿರೇಷನ್ ಲೆಕ್ಚರ್ ಕೊಟ್ಟು ಮೋಟಿವೇಶನ್ ಮಾಡಿ, ನೀವು IAS ಆಫೀಸರ್ ಆಗಿರಿ ಅಂದ್ರೆ 15-20 ಜನ ಬರ್ತೀರಿ. ನಮ್ಮ ಭೀಮು ಪಾಟೀಲ್ ಸರ್ ಅವರು ಬಂದು ಎಲ್ಲ ಸೈಂಟಿಸ್ಟ್ ಆಗಿರಿ ಬರೀ ವಿದೇಶಕ್ಕೆ ಅಂತೇಳಿ ಎನ್ಕರೇಜ್ ಮಾಡಿದ್ರೆ ಇನ್ನೊಂದು 100 ಜನ ಬರ್ತೀರಿ ಅಮೇರಿಕ ಹೋಗೋಣ ಅಂಥೇಳಿ. ನಾನು ಒಂದು ಇನ್ಸ್ಪಿರೇಷನ್, ಬರ್ರಿ ಸನ್ಯಾಸಿ ಆಗಂದ್ರೆ ಯಾರು ಬರ್ತಾರೆ, ನೀವು ಎಲ್ಲ ಹೋಗಿ ವಯಸ್ಸಾಗೈತೆ, ನಿಮ್ಮ ಮಕ್ಳು ಯಾರು ಇದ್ರೆ ಕಳಿಸ್ರಿ, ಭಾಳ ಚೆನ್ನಾಗಿರ್ತದೆ ಜೀವನ, ಇದು ಭಾಳ ಅದ್ಭುತವಾದ ಜೀವನ ಅಂದ್ರೆ ನಮಗೆ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ. ಆದರೆ ಯಾರು ಒಬ್ಬರನ್ನ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಭಾಳ ಕಷ್ಟ. ಆದರೆ ಸಹಜ ಅದೇನು, ಅದರಲ್ಲಿ ನಾನು ಯಾವುದೇ ರೀತಿ ತಪ್ಪನ್ನು ಹುಡುಕ್ತಾ ಇಲ್ಲ. ಆಮೇಲೆ ನಾನು ಒಂದು ವಿಷಯವನ್ನು ಭಾಳ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೇನೆ. ನಾನು ಇಲ್ಲಿಗೆ ಬರೋವಾಗ ಒಬ್ಬರು ಸ್ವಾಮೀಜಿ ಕೇಳಿದ್ರು, ನಾವು ಅಲಮ್ನಿ ರಿಯೂನಿಯನ್ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಏನು ನಿಮ್ಮ ಬ್ಯಾಚ್ ಅವರೆಲ್ಲ ಸೇರ್ತಾರ ಅಂತ ಹೇಳಿ. ನಾನು ಇಲ್ಲ, ಅಲ್ಲಿ ನಮ್ಮ ತಾತನ ಲೆವೆಲವರು ಬರ್ತಾರೆ, ನಮ್ಮ ಮೊಮ್ಮಕ್ಕಳ ಲೆವೆಲವರು ಬರ್ತಾರೆ ಅಂತ. ಭಾಳ ಸಂತೋಷ ಆಯಿತು ನನಗೆ. ಹಿರಿಯ ಜೀವಿಗಳು ಇಲ್ಲಿ ಬಂದಿದ್ದಾರೆ, ಎಂಥ ಒಂದು ಎನರ್ಜಿ ಅವರಲ್ಲಿ ನೋಡಿದ್ವಿ. 1969 ಬ್ಯಾಚ್ ಅವರು, ನಾವಲ್ಲಿ ನಿಂತಿದ್ವಿ, ಟೀ ಕುಡಿತಾ ಇದ್ವಿ ನಾವೆಲ್ಲ ಸೇರಿ. ಇವರೆಲ್ಲ ನಮಗೆ ಸ್ವಾಮೀಜಿ ಅಲ್ಲಿ ಬರೀ ಅಂದ್ರೆ, ಇಲ್ಲ ಎಲ್ಲ ಇದೊಂದು ಅವಕಾಶ, ಎಲ್ಲರೂ ಮತ್ತೆ ಎಲ್ಲಿ ಸಿಗ್ತೀರಿ, ಬರ್ರಿ ನಾನು ಬರ್ತೀನಿ ನಿಮ್ಮ ಜೋಡಿ ಅಂತೇಳಿ. ಸ್ವಲ್ಪ ಇರುತ್ತಲ್ಲ, ಸ್ವಾಮೀಜಿಗಳು ಬಂದಿರ್ತಾರೋ ನೀವು ದಾರಿಲಿ. ಕೆಲವು ವಿಶೇಷ ಹೇಳಬೇಕಂದ್ರೆ, ನಾವೊಂದು ಆಶ್ರಮ ಸಂಸ್ಥೆ ಅಂತ ಮಾಡಿ ನಾವು ಸಮಾಜ ಕಾರ್ಯದಲ್ಲಿ ನಿರತರಾಗಿದ್ದೀವಿ ಅಂಥೇಳಿ, ಮಠ ಮಾನ್ಯಗಳಲ್ಲಿ ಇದ್ದೀವಿ ಅಂಥೇಳಿ ಒಂದು ನಿಯಮದಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣನ ದೇಹ ಬಿಟ್ಟ ನಂತರ ಪರಿವ್ರಾಜಕರಾಗಿ ಹೋಗುವಾಗ ಎಲ್ಲಿ ಬೇಕಲ್ಲಿ ಇರ್ತಿದ್ರು, ಗಿಡದ ಕೆಳಗಡೆ ಇರ್ತಿದ್ರು, ರೈಲ್ವೆ ಸ್ಟೇಷನ್ಲೂ ಇರ್ತಿದ್ರು, ಯಾರೇನು ಕೊಟ್ಟೋದ್ರಿಂದ ಸ್ವೀಕರಿಸ್ತಿದ್ರು. ಅಂಥದ್ರಲ್ಲಿ ನಾವು ಭಾಳ ಸುಖಕರವಾಗಿದೆ. ಹೇಗೆ ನಮ್ಮ ಅಗ್ರಿಕಲ್ಚರ್ ಕಾಲೇಜು ಯೂನಿವರ್ಸಿಟಿ ಆಗೋದಕ್ಕೆ ಹಿಂದೆ ನಮ್ಮ ಹಿರಿಯರು, ನಮ್ಮ ಸೀನಿಯರ್ಸ್ ಎಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ನಾನು ಕೇಳಿದೆ ಭಾಳಷ್ಟು ಜನಗಳ ಜೊತೆ. ಇವತ್ತು ಮಾತಾಡೋಕ್ಕೆ ಸಮಯ ಕಡಿಮೆ ಇದೆ, ಆದರೆ ನಾನು ಇಂಡಿವಿಜುವಲಾಗಿ ಭಾಳಷ್ಟು ಜನ ಜೊತೆ ಮಾತಾಡಿದ್ದೀನಿ. ಹಾಗಾಗಿ ನನ್ನ ಮಾತುಗಳನ್ನ ಇವತ್ತು ಕಡಿಮೆನೇ ಮಾಡ್ತೀನಿ ನಾನು ಇಲ್ಲಿ. ಮತ್ತು ಯಾವಾಗಾದ್ರೂ ವಿಶೇಷ ಸಂದರ್ಭದಲ್ಲಿ ಮಾಡೋಣ. ಅವರೆಲ್ಲ ಪಟ್ಟ ಕಷ್ಟದ ಒಂದು ಫಲ, ಸುಖವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ರಾಮಕೃಷ್ಣ ಮಿಷನಲ್ಲಿ ಕೂಡ ಸ್ವಾಮಿ ವಿವೇಕಾನಂದರು ಮತ್ತು ಬೇರೆ ಅವರ ಗುರುಭಾಯಿಗಳು ಅವರೇನೋ ಒಂದು ಪಟ್ಟ ಪರಿಶ್ರಮ, ಅವರ ತಪಸ್ಸು, ಅದರ ಫಲವಾಗಿ ನಾವು ಕೂಡ ಈಗ ಒಂದು ಅಚ್ಚುಕಟ್ಟಾದ ಆಶ್ರಮಗಳ ವ್ಯವಸ್ಥೆಯಲ್ಲಿ ಹೆಚ್ಚು ಕಾರ್ಯಗಳು ಮಾಡಲಿಕ್ಕೆ ಆಗ್ತಾಯಿದೆ. ವಿವೇಕಾನಂದರು ಹೇಳ್ತಿದ್ರಂತೆ, ನಮ್ಮಲ್ಲೂ ಈಗಲೂ ಇರುತ್ತೆ ಒಂದು ಈ ಸನ್ಯಾಸದ ವೈರಾಗ್ಯದ ಒಂದು ಫೀವರ್ ಇರುತ್ತೆ. ಅವಾಗ ನಾನು ಹೊರಟೋಗ್ಬಿಡ್ತೀನಿ, ಹೀಗೆ ಅಲ್ಲಿ ಹೋಗ್ಬಿಟ್ಟು ತಪಸ್ಸು ಮಾಡ್ತೀನಿ ಅಂಥೇಳಿ. ಅವಾಗ ವಿವೇಕಾನಂದರು ಶಿಷ್ಯರ ಹತ್ರ ಹೇಳಿದಾಗ ಅವ್ರು ಹೇಳಿದ್ರಂತೆ, ನೋಡು ನಾವು ಆ ರೀತಿಯೆಲ್ಲ ಮಾಡಿದ ಸಮಯವನ್ನು ನಷ್ಟ ಮಾಡಿದ್ದೀವಿ. ಅಂದರೆ ತಪಸ್ಸು ಅದು ಒಳ್ಳೆಯದೇ, ಆದರೆ ಅದಕ್ಕಿಂತ ಹೆಚ್ಚಿನದೊಂದಿದೆ. ಅದೇನು, ನಮ್ಮ ದೇಶಕ್ಕೆ, ನಮ್ಮ ದೇಶದ
ಒಂದು ಆದರ್ಶ ಇದೆ, ಅದು ಒಂದು ತ್ಯಾಗ ಮತ್ತು ಸೇವೆ. ತ್ಯಾಗ ಮತ್ತು ಸೇವೆ, ತ್ಯಾಗದ ಮತ್ತು ಸೇವೆಯ ಆದರ್ಶವನ್ನು ನೀವು ಒಂದು ಸಂಸ್ಥೆಯಲ್ಲಿ ಇದ್ದುಕೊಂಡು ಸಮಾಜದ ಸೇವೆಯನ್ನು ಮಾಡ್ತಾ ಅದನ್ನೇ, ಆ ಸೇವೆಯನ್ನೇ ನೀವು ಈಶ್ವರನ ಸೇವೆ ಅಂತ ತಿಳ್ಕೊಂಡು ಮಾಡುವಂಥದ್ದು. ತಿಳ್ಕೊಳ್ಳೋದಲ್ಲ, ಅದೇ ಅದು ಅಂತ ಹೇಳುವಂಥದ್ದು ಕರ್ಮಯೋಗದ ಒಂದು ಇದೆಲ್ಲರಿಗೂ ಗೊತ್ತಿರೋದೆ ನೋಡಿ, ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಒಬ್ಬರು ಸ್ವಾಮೀಜಿ ಹೇಳ್ತರು, ನನಗೂ ಗೊತ್ತು ಏನು ಮಾಡಬೇಕು ಅಂತ, ನಿನಗೂ ಗೊತ್ತು ಏನು ಮಾಡ್ಬೇಕಂತ, ಈಗ ಉಳಿದಿರೋದು ಮಾಡೋದಷ್ಟೇ ಅಂತ. मैं भी जानता हूँ क्या करना है, तुम भी जानते हो क्या करना है, अभी क्या बाकी है, सिर्फ करने का. So that was the thing. So whenever Swami Vivekananda used to stand up to address an audience, and people used to ask him to talk, Swamiji, talk about Vedanta, Atma Jnana. So the Ashirvachana means I was wondering, what should I talk? So many things are going on. Many people are talking to me, and our wonderful, the previous speakers, everything was, I was listening to everything with full attention, and I was enjoying everything. And when that my time was about to come before the lunch time, I was wondering, now everybody is hungry. And Sri Ramakrishna used to tell, ಖಾಲಿ ಹೊಟ್ಟೆಗೆ ಧರ್ಮ ಬೋಧನೆ ನಡೆಯಲ್ಲ ಅಂಥೇಳಿ. ಖಾಲಿ ಹೊಟ್ಟೆಗೆ ಹೆಂಗಪ್ಪ ಧರ್ಮ ಬೋಧನೆ ಮಾಡೋದು ಅಂತ ವಿಚಾರ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಸರ್, ನಮ್ಮ ಪಿ ಎಲ್ ಪಾಟೀಲ್ ಸರ್ ಹೇಳಿದ್ರು, ಸ್ವಾಮೀಜಿ ಈಗೆಲ್ಲ ಟೈಮ್ ಜಾಸ್ತಿ ಆಗ್ತಾಯಿದ್ದಂಗೆ ಕಾಣ್ತದೆ, ಲಂಚ್ ಬ್ರೇಕ್ ಕೊಟ್ಬಿಟ್ಟು ಮಾಡೋಣ ಅಂತ. ನಾನು ಹೇಳಿದೆ, ಸೀನಿಯರ್ ಸರ್ಸ್ ಎಲ್ಲ ಇದ್ದಾರೆ, ಎಷ್ಟೋ ಜನಕ್ಕೆ ಮೆಡಿಸಿನ್ ತೊಗೊಳ್ಳೋರುತ್ತೆ, ಇನ್ನೇನೋ ಇರುತ್ತೆ, ಬೆಟರ್ ಸರ್ ಆಗಲಿ ಅಂತ. ನಮ್ಮದು ಆಲ್ರೆಡಿ 6 ಗಂಟೆ ಕಾರ್ಯಕ್ರಮ, ಅಲ್ಲಿ ಕಾರ್ಯಕ್ರಮ ಇಲ್ಲೇ ಶುರುವಾಗ್ತದೆ, ಈಗ ಶುರುವಾಗಿದೆ ನಂದು. ಆಶ್ರಮದಲ್ಲಿ ಅವರು ಸ್ವಾಮಿಗಳು, ನಾನು ಇಲ್ಲಿ ಬಂದಿದ್ದೀನಿ ಅಂಥೇಳಿ, ಧಾರವಾಡ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಸ್ವಾಮೀಜಿಯವರು ಈ ಸಮಯನ ಒಂದು ಲಾಭ ಪಡ್ಕೊಳ್ಳೋಣ ಅಂತೇಳಿ ಒಂದು ಅರೇಂಜ್ ಮಾಡಿದ್ದಾರೆ. ಸರ್ಗೆ ಪರಿಚಯ ಇದ್ದಾರೆ ತುಂಬ, ಹಾಗಾಗಿ ಸರ್ ಆಲ್ರೆಡಿ ಫೋನ್ ಮಾಡೋಕ್ಕೆ ಹೋಗಿರ್ಬೇಕು ಅವರಿಗೆ. ಆ ನಂತರ ಏನಾಯಿತು, ಊಟದ ನಂತರ, ಆವಾಗ ಊಟದ ನಂತರ ವಿಚಾರ ಮಾಡಿ, ಊಟದ ನಂತರ ಒಂಥರ ಬೇರೆ ಸಂದರ್ಭ. ಆವಾಗ ಎಲ್ಲರೂ ಬೇರೆ ಲೋಕಕ್ಕೆ ಸ್ವಲ್ಪ ಹೋಗಿ ಬರ್ತಾರಲ್ಲ, ಅಲ್ಲ ಕೆಲವರೆಲ್ಲ ಹೋಗಿ ಬಂದರು. ಅದಾದ ಮೇಲೆ ಈಗ ಎಲ್ಲರೂ ಮಾತು ಕೇಳಿ, ಇದೇ ಆಗೋದು ಆಧ್ಯಾತ್ಮಿಕ ಜೀವನದಲ್ಲಿ. ನಾವೆಲ್ಲ ಆಧ್ಯಾತ್ಮಿಕ ಜೀವನನ ರಿಟೈರ್ಮೆಂಟ್ ಆದಮೇಲೆ ಅಂತ ಇಟ್ಕೊಂಡಿದ್ದೀವಿ. ಅಂದರೆ ರಿಟೈರ್ಮೆಂಟ್ ಆದಮೇಲೆ ಆರಾಮಾಗಿ ನಾವು ಇರ್ತೀವಿ, ಅವಾಗ ಮಾಡೋಣ ಅಂಥೇಳಿ. ಯಾವ ಒಂದು ವಿದ್ಯೆ, ಬ್ರಹ್ಮವಿದ್ಯೆಗೆ, ಆತ್ಮವಿದ್ಯೆಗೆ ಹೆಚ್ಚಿನ ಶಕ್ತಿ, ಹೆಚ್ಚಿನ ಒಂದು ಸಮಯವನ್ನು ಕೊಡಬೇಕಾಗಿತ್ತು, ಅದಕ್ಕೆ ನಾವು ಎಲ್ಲ ಶಕ್ತಿಯನ್ನು ಬೇರೆ ಎಲ್ಲದಕ್ಕೂ ವ್ಯಯಿಸಿ, ಅಂದರೆ ಸ್ಪೆಂಡ್ ಮಾಡಿ, ಸ್ಪೆಂಟ್ ಅಪ್ ಎನರ್ಜಿ ವಿ ವಿಲ್ ಡೂ ಸಮಥಿಂಗ್ ಗ್ರೇಟ್. ನಾನು ಮೆಡಿಟೇಷನ್ ಮಾಡೋಂಥ ಬಂದಿನ ಸ್ವಾಮೀಜಿ ಅಂತ ಬರ್ತಾರೆ, 80 ವರ್ಷ ಆಗಿರುತ್ತೆ, ಸ್ವಾಮೀಜಿ ನನಗೆ ಮೆಡಿಟೇಷನ್ ಕಲಿಬೇಕಂತ. ಯಮ ನಿಯಮ ಎಲ್ಲೋ ಹೋಯ್ತು ಅಂತ. ಯಮ ನಿಯಮ ಅಂದರೆ ಮತ್ತೆ ಅದು ಯಮದಲ್ಲಿ 5 ಇದ್ದಾವೆ, ನಿಯಮದಲ್ಲಿ 5 ಇದ್ದಾವೆ. ಅಹಿಂಸಾ, ಸತ್ಯಾಶ್ಚರ್ಯ, ಬ್ರಹ್ಮಚರ್ಯ, ಪರಿಗ್ರಹ, ಶೌಚ, ಸಂತೋಷ, ಸ್ವಾಧ್ಯಾಯ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂಥೇಳಿ ಮತ್ತೆ ಒಂದೊಂದಿದ್ದಾವೆ ಯೋಗದಲ್ಲಿ. ನಾನು ಅದಕ್ಕೆ ಹೋಗಲ್ಲ, ಯಾಕಂದರೆ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳೋಕ್ಕೆ ಹೊರಟಿದ್ದೆ. ಅವ್ರು ಯಾವುದಾದ್ರು ಈಗ ಆಧ್ಯಾತ್ಮಿಕ ಒಂದು ಪ್ರವಚನ ಕೇಳೋದು ಅವ್ರು ಹೇಳ್ತಾರೆ, ಒಂದು ಭಾಳ ಫೇಮಸ್ ಸೆಂಟೆನ್ಸ್ ಅದು, ಭಾಳ ಅರ್ಥಗರ್ಭಿತ ಕೂಡ. ಅದನ್ನು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು ನೀವು. ದ ಸಬ್ಜೆಕ್ಟ್ ಈಸ್ ವಾಸ್ಟ್ ಬಟ್ ದ ಟೈಮ್ ಈಸ್ ಶಾರ್ಟ್. ಸಬ್ಜೆಕ್ಟ್ ಈಸ್ ವಾಸ್ಟ್, ಸಬ್ಜೆಕ್ಟ್ ಈಸ್ ವೆರಿ ಲಾರ್ಜ್. ದ ಸ್ಪಿರಿಚುಯಾಲಿಟಿ, ದ ಆತ್ಮಜ್ಞಾನ ಯು ವಾಂಟ್ ಟು ನೋ, ದಟ್ ಈಸ್ ವೆರಿ ಲಾರ್ಜ್, ಬಟ್ ಟೈಮ್ ಈಸ್ ಶಾರ್ಟ್ ಅನಿಸುತ್ತೆ. ಈಗ ಟೈಮ್ ಕಡಿಮೆ ಆಗಿದೆ ಅಂತ. ಈಗ ಇವತ್ತಿಂದೇ ಅಲ್ಲ, ದ ಟೈಮ್ ಈಸ್ ಶಾರ್ಟ್ ಅಂದರೆ ನಮ್ಮ ಲೈಫೇ ಶಾರ್ಟ್. ಸಬ್ಜೆಕ್ಟ್ ಈಸ್ ಸೋ ವಾಸ್ಟ್. ನಾಟ್ ದಟ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಟುಡೇ, ದಿಸ್ ಟೈಮ್, ದಿಸ್ ಈಸ್ ಶಾರ್ಟ್, ಓಕೆ, ಬಟ್ ಆ್ಯಕ್ಚುಲ್ ಟೈಮ್ ಈಸ್ ಶಾರ್ಟ್. ಅವರ್ ಲೈಫ್ ವಿ ಡೋಂಟ್ ನೋ. ಈ ಜೀವನನ ದೇವರು ನಮಗೆ ಕೊಟ್ಟು ಹೇಗೆ ನಮ್ಮ ಕೈಯಲ್ಲಿಲ್ಲ ನೋಡಿ. ಹುಟ್ಟೋದು ನಮ್ಮ ಕೈಯಲ್ಲಿಲ್ಲ, ಸಾಯೋದು ನಮ್ಮ ಕೈಯಲ್ಲಿಲ್ಲ, ನಡೆಯೋದು ಬದುಕೋದು ಮಾತ್ರ ನಮ್ಮ ಕೈಯಲ್ಲಿದೆ. ಅದನ್ನೆಲ್ಲ ನಾವು ನನಗೆ ಭಾಳ ಸಂತೋಷ ಆಯಿತು. ನಾವೆಲ್ಲ ಭಾಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀವಿ, ಇನ್ನೂ ಚೆನ್ನಾಗಿ ಉಪಯೋಗಿಸ್ಕೋಬೋದು ಅಂಥೇಳಿ. ನನಗೆ ಅಲ್ಲ, ಆಶ್ರಮದವರು ಸ್ವಲ್ಪ ನೀರು ಸಿಗುತ್ತಾ? ಆಶ್ರಮದಲ್ಲಿ ನಾನು ಹಾಡ್ತೀನಿ ಅಂತ ಗೊತ್ತಿರೋದ್ರಿಂದ ನಾನು ಸ್ವಲ್ಪ ಸಂಗೀತದ ಹಿನ್ನೆಲೆಯೂ ಇದೆ. ಹಾಗಾಗಿ ಭಜನೆ ಕಾರ್ಯಕ್ರಮ ಮತ್ತು ಉಪನ್ಯಾಸ ಅಂತ ಇಟ್ಕೊಂಡಿದ್ದಾರೆ. ಆದರೆ ನನಗೆ ಆಲ್ರೆಡಿ ಸರಿಯಾಗಿ ವೆಲ್ ರೆಸ್ಟೆಡ್ ವಾಯ್ಸ್ ಇದ್ದರೆ ಹಾಡೋಕ್ಕಾಗಲ್ಲ. ಯಾರು ಹಾಡುಗಾರರಿದ್ದರೆ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ನಾನು ಭಾಳ ಮಾತಾಡೋದಕ್ಕೆ ಈ ಸಂದರ್ಭದಲ್ಲಿ ವಿಚಾರ ಮಾಡ್ತಾಯಿದ್ದೆ. ಭಾಳ ಮಾತಾಡೋದಕ್ಕಿಂತ ಒಂದು ಹಾಡು ಹೇಳಿ ಹಾಡಿನ ಅರ್ಥದ ಮೂಲಕ ಹೋಗೋಣೇನೋ ಅಂಥೇಳಿ. ಆದರೆ ಹಾಡು ಹೇಳೋಕ್ಕೆ ಸರಿಯಾಗಿ ವಾಯ್ಸ್ ಬರುತ್ತಿಲ್ಲ, ಗೊತ್ತಿಲ್ಲ. ಪ್ರಯತ್ನ ಮಾಡುವ.
ಸ್ವಲ್ಪ ಪ್ರಯತ್ನ ಮಾಡೋಣ. ಅದು ನಮಗೆ ಭಾಳ ಸಂಬಂಧಪಟ್ಟಿದೆ, ಅದಕ್ಕೋಸ್ಕರ ಅಂದ್ಕೊಂಡೆ. ಅಂದರೆ ನಮ್ಮ ಕೃಷಿಯ ಒಂದು ಉದಾಹರಣೆಯನ್ನು ತಗೊಂಡು, ಇದು ಒಂದು ಬಂಗಾಲಿ ಹಾಡು, ಶ್ರೀರಾಮಕೃಷ್ಣರಿಗೆ ಬಹಳ ಇಷ್ಟವಾದಂಥದ್ದು. ಮನೋರೇ ಕೃಷಿ ಕಾಜ್ ಜಾನೋನ, ಹೇ ಮನವೇ ಕೃಷಿ ಕೆಲಸವನ್ನು ನೀನು ತಿಳಿಲಿಲ್ಲ ಅಂತ. ಅದನ್ನು ಕನ್ನಡದಲ್ಲಿ ಅನುವಾದಿಸಿದ್ದಾರೆ. ಅದೇ ಥರ ಅದನ್ನೇ ಹಾಡ್ತೀನಿ. ನಿನ್ನ ಬಾಳಿನ ಹೊಲವು ಪಾಳು ಬೇತಿಹುದಲ್ಲೋ, ನಿನ್ನ ಬಾಳಿನ ಹೊಲವು. ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕು ನೀವು ಇದನ್ನು. ಇದರಲ್ಲಿ ತುಂಬ ಅರ್ಥಗರ್ಭವಾಗಿದೆ. ಇಲ್ಲಿ ನೀವು ಸರಿಯಾಗಿ ಕೇಳಿಲ್ಲ ಅಂದರೆ ನಮ್ಮ ಕೃಷಿ ಬಗ್ಗೆ ಹೇಳಿದ್ರು ಅಂತ ತಿಳ್ಕೊಂಬಿಡ್ತೀರಿ. ಕೃಷಿಯ ಉದಾಹರಣೆಯನ್ನು ಇದರಲ್ಲಿ ಕೊಟ್ಟಿದ್ದಾರೆ ಆಧ್ಯಾತ್ಮಿಕ ಜೀವನಕ್ಕೆ. ನಿನ್ನ ಬಾಳಿನ ಹೊಲವು ಪಾಳು ಬೇತಿಹುದಲ್ಲೋ, ಕೃಷಿಗೈಯಲು ಕೂಡ ತಿಳಿಯದಿರುವೆ. ನಿನ್ನ ಬಾಳಿನ ಹೊಲವು ಪಾಳು ಬಿದ್ದಿಹದಲ್ಲೋ, ಕೃಷಿಗೈಯಲೂ ಕೂಡ ತಿಳಿಯದಿರುವೆ. ಎಂಥವನ್ನನು ಬೆಳೆದು ತೆಗೆಯಬಹುದಾಗಿತ್ತು, ಎಂಥವನ್ನನು ಬೆಳೆದು ತೆಗೆಯಬಹುದಾಗಿತ್ತು, ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ, ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ. ನಮ್ಮ ಜೀವನನೇ ಒಂದು ಹೊಲ, ಅದನ್ನು ಕೊಟ್ಟಿದ್ದಾನೆ ಭಗವಂತ. ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ದಿದ್ರೆ ಹೊನ್ನನ್ನು ಬೆಳೆ ತೆಗೆಯುವುದಾಗಿತ್ತು ಅಂಥೇಳಿ. ನಾವು ಭಾಳಷ್ಟು ಅಚೀವ್ಮೆಂಟ್ಸ್ ಮಾಡ್ತೇವೆ, ಅದ್ರ ಜೊತೆಗೆ ಇದು ಬೇಕು ಅಂಥೇಳಿ. ಈಗಲಾದರೂ ತಾಯ, ಇದನ್ನು ರಾಮಪ್ರಸಾದ್ ಅನ್ನೋ ಕವಿ ಬರೆದಿದ್ದಾನೆ. ಬೆಂಗಾಲು ಅಂತಾನೆ. ಅಲ್ಲಿ ತಾಯಿ, ನಮ್ಮಲ್ಲಿ ಆಗಿದ್ರೆ ಶಿವ ಅಂತಿದ್ರು, ಇನ್ನೇನು ಹೇಳ್ತಿದ್ರು, ಪುರದರಾಸರಾದರೆ ಹರಿ ಅಂತಿದ್ರು. ಅಲ್ಲಿ ತಾಯಿ ಕಾಳಿ. ಈಗಲಾದರೂ ತಾಯ ಶ್ರೀನಾಮವೆಂತೆಂಬ, ಈಗಲಾದರೂ ತಾಯ ಶ್ರೀನಾಮವೆಂತೆಂಬ ಬೇಲಿಯನ್ನು ಕಟ್ಟಿನಿ ಕಾಯ್ದುಕೊಳ್ಳೋ, ಅದಕ್ಕಿಂತ ಬಲವಾದ ಕಾವಲಿನ್ನಾವುದಿದೆ, ಮೃತ್ಯುವು ನಿನ್ನ ಬಳಿ ಬರಲಾರನೋ, ಮೃತ್ಯುವು ನಿನ್ನ ಬಳಿ ಬರಲಾರನೋ. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟು. ಇಂದೋ ನಾಳೆಯೋ ಹೊಲವ, ಇಂದೋ ನಾಳೆಯೋ ಹೊಲವ, ಹೊಲದೊಡೆಯ ಗೋಪಿಸುವ, ಇಂದೋ ನಾಳೆಯೋ ಹೊಲವ, ಹೊಲದೊಡೆಯ ಗೋಪಿಸುವ, ಮುನ್ನವೇ ಎಚ್ಚತ್ತು ಬೆಳೆಯ ತೆಗೆಯೋ, ಮುನ್ನವೇ ಎಚ್ಚತ್ತು ಬೆಳೆಯ ತೆಗೆಯೋ. ಗುರುವೇತ್ತ ಮಂತ್ರವನು ಬೀಜವಾಗಿಸಿ ಬಿತ್ತಿ, ಗುರುವೇತ್ತ ಮಂತ್ರವನು ಬೀಜವಾಗಿಸಿ ಬಿತ್ತಿ, ಪ್ರೇಮವಾರಿಯ ಹೊಯ್ದು ಹಸನುಗೊಳಿಸೋ, ನಿನಗೆ ಈ ಕೆಲಸವು
ಕಷ್ಟವಾದರೆ ಹೇಳು, ರಾಮ ಪ್ರಸಾದನಿದೋ ನೆರವೇಗೆಹನೋ, ರಾಮ ಪ್ರಸಾದನಿದೋ ನೆರವೇಗೆಹನು, ರಾಮ ಪ್ರಸಾದನಿದೋ ನೆರವೇಗೆಹನು. ನಮ್ಮ ಬಾಳನ್ನು ಒಂದು ಕೃಷಿಯ ಹೊಲಕ್ಕೆ ಹೋಲಿಕೆ ಕೊಟ್ಟು ನಾವು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂಥೇಳಿ ದೈವ ಭಕ್ತಿ ಕೂಡ ನಮಗೆ ಒಟ್ಟೊಟ್ಟಿಗೆ ಇರಬೇಕು ಅನ್ನೋದು. ನನ್ನನ್ನು ತುಂಬ ಜನ ನನಗಿಂತ ವಯಸ್ಸಲ್ಲಿ ಹಿರಿಯರಾದವರು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಆಗಲಿ, ವಿವಿಧ ಕ್ಷೇತ್ರಗಳಲ್ಲಿ, ರಾಜಕೀಯ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ಉನ್ನತವಾದ ಪ್ರಗತಿಯನ್ನು ಮಾಡಿರ್ತಕ್ಕಂಥವರೆಲ್ಲ ಅತ್ಯಂತ ಗೌರವಯುತವಾಗಿ ನನ್ನನ್ನು ನೋಡಿದ್ರು. ಯಾಕೆ? ಅದು ನಾವೊಂದು ವಿಷಯ ಹೇಳ್ತೀನಿ. ನಾವು ಬಹಳವಾಗಿ ನಾವು ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ. ಅದೇನೆಂದರೆ, ನಾನು ಯಾವತ್ತೂ ಅದನ್ನು ನಾನೊಬ್ಬ ಮನುಷ್ಯ, ನನ್ನ ವ್ಯಕ್ತಿಗಾಗಿ ಆ ಗೌರವ ಅಲ್ಲ, ಆದರ್ಶಕ್ಕೆ, ಸನ್ಯಾಸದ ಆದರ್ಶ, ನಮ್ಮ ಆಧ್ಯಾತ್ಮಿಕ ಪರಂಪರೆ ಏನಿದೆ, ನಮ್ಮ ಭಾರತ ದೇಶದ ಆಧ್ಯಾತ್ಮಿಕ ಪರಂಪರೆಗೆ ಕೊಟ್ಟಂತಹ ಒಂದು ಗೌರವ ಅನ್ನೋದು ನಮಗೆ ಒಳಗಡೆ ಚೆನ್ನಾಗಿದೆ. ನಮ್ಮ ಗುರುಗಳು ಹೇಳ್ತಾಯಿದ್ರು, ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬೆಳಗಾವಿಯಲ್ಲಿ ಆಶ್ರಮನ ಅವರು ಆರಂಭ ಮಾಡಿದವರು, ಮೊದಲನೆಯ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರು ಹೇಳ್ತಾಯಿದ್ರು, ಸನ್ಯಾಸಿ ಯಾವುದವನು ಅವನ ಲಕ್ಷ್ಯ ಎಲ್ಲಿರಬೇಕು ಅಂತ. ಒಂದೋ ಹೊರಗಡೆ ಇರಬೇಕಂತ. ಹೊರಗಡೆ ಅಂದರೆ ಏನು ಗೊತ್ತಾ? ಹೊರಗಡೆ ಅಂದರೆ ಅಲ್ಲಲ್ಲ, ಇಲ್ಲಿ ನಮ್ಮ ಬಗ್ಗೆ ಹೇಳ್ತಾರೆ. ಹೊರಗಡೆ ಇದು ಕಾವಿ, ಅಥವಾ ಒಳಗಡೆ ಇರಬೇಕಂತೆ ಆತ್ಮ, ಮಧ್ಯದಲ್ಲಿರಬಾರ್ದಂತೆ. ಮಧ್ಯ ಅಂದ್ರೇನು? ದೇಹ. ಸನ್ಯಾಸಿ ಗಮನ ಅವನ ಐಡೆಂಟಿಫಿಕೇಷನ್ ಅವನ ಶರೀರದ ಮೇಲೆ ಇರಬಾರ್ದಂತೆ, ಒಂದು ಕಾವಿ ಮೇಲೆ ಅಥವಾ ಒಂದು ಆದರ್ಶ ಆತ್ಮಚಿಂತನೆಯಲ್ಲಿರ್ಬೇಕಂತೇಳಿ. ಬಹಳ ಕಷ್ಟದ ಒಂದು ಆದರ್ಶ ಇದು. ನಮ್ಮ ದೇಶದ ಜನತೆಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನೋಡಿ, ಆಧ್ಯಾತ್ಮಿಕ ಅನ್ನೋಂಥದ್ದು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನಮ್ಗೆ ಗೊತ್ತಿಲ್ಲದೇ ನಾವು ಸನ್ಯಾಸದ ಯಾರು ಆ ಪಥದಲ್ಲಿ ಯಾರು ಸರಿಯಾದ ಗುರುವನ್ನು ಪಡೆದು ಆಧ್ಯಾತ್ಮಿಕ ಜೀವನದಲ್ಲಿ ತಮ್ಮ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇದು ಆ ಒಂದು ಗೌರವ ಕೊಡುವಂಥದ್ದು ನಮ್ಮ ಪರಂಪರೆ. ಇದು ಇನ್ನೊಂದು ತೋರಿಸುತ್ತೆ, ನಿಮ್ಮೆಲ್ಲರ ಒಳಗಡೆ ಆ ಆಧ್ಯಾತ್ಮಿಕ ಪಿಪಾಸೆ, ಹಸಿವೆ ಇದೆ ಅನ್ನೋದನ್ನು ಪ್ರೂವ್ ಮಾಡುತ್ತದು. ನನ್ನ ಭಾಳಷ್ಟು ಜನ ಸೀನಿಯರ್ಸ್ ಕೇಳಿದ್ರು, ನೀವು ಈ ಪಥದಲ್ಲಿ, ಈ ದಾರಿಯಲ್ಲಿ ಹೇಗೆ ಅಂಥೇಳಿ. ಈ ಪ್ರಶ್ನೆ ನಮ್ಗೆ ಹೊಸದಲ್ಲ, ಬಹಳ ಜನ ಕೇಳ್ತಾರೆ. ಅಂದರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಯಾಕೆ ಅಂತ ಕೇಳ್ತಾರೆ, ಏನಾಯಿತು ಅಂತ. ಒಂದು ಎಕ್ಸ್ಪೆಕ್ಟೇಷನ್ ಅಂತ ಏನೋ ಚಮತ್ಕಾರ ಆಗಿ ಹೋಗಿರುತ್ತೆ, ಏನೋ ಆಗಿರುತ್ತೆ, ಹಾಗೆ ಅಂತ ಎಲ್ಲೋ ಸ್ಟೋರಿಗಳು ಕೇಳಿರ್ತಾರೆ. ಎಲ್ಲ ಹಾಗೆ ಆಗಬೇಕು ಅಂತೇನಿಲ್ಲ. ಆಗ ಆದದ್ದು ಕೂಡ ಅದು ಘಟನೆಯನ್ನು ಅದನ್ನು ಮಾತ್ರ ಅವರು ಬರೆದಿಟ್ಟಿರ್ತಾರೆ. ಆದರೆ ಯಾವುದೋ ಸಡನ್ನಾಗಿ ಯಾವುದೂ ಆಗಲ್ಲ. ಸಡನ್ನಾಗಿ ಏನೂ ಆಗಲ್ಲ ಈ ಜಗತ್ತಲ್ಲಿ, ಆದಂಗೆ ಕಾಣಿಸುತ್ತಷ್ಟೆ. ಸಮುದ್ರದ ತೆರೆ ಬಂದು ದಡಕ್ಕೆ ಅಪ್ಪಳಿಸಿದಾಗ ಜೋರಾಗಿ ಶಬ್ದ ಆಗುತ್ತೆ. ಅವಾಗ ನಾವು ಹೇಳ್ತೀವಿ, ಅಜ್ಜೋ ಎಂಥ ಜೋರಾಗಿ ತೆರೆ ಅಪ್ಪಳಿಸ್ತು ಶಬ್ದ ಅಂತ. ಆ ಶಬ್ದ ಕೇಳಿದಾಗ ಮಾತ್ರ ನಾವು ಹೇಳ್ತೀವಿ. ಆದರೆ ಆ ತರಂಗ, ಆ ಅಲೆ ಹೊಡೆಯೋಕ್ಕಿಂತ ಮುಂಚೆ ಸಮುದ್ರದ ಮಧ್ಯದಿಂದ ಸಣ್ಣ ತರಂಗವಾಗಿ ಒಂದೊಂದಾಗಿ ಬಂದು ದಡಕ್ಕೆ ಬರೋಷ್ಟು ದೊಡ್ಡ ಅಲೆಯಾಗಿ ಅದು ಬಡ್ದಿರುತ್ತೆ, ಅಲ್ಲಿ ಅಪ್ಪಳಿಸಿರುತ್ತೆ. ಅವಾಗ ನಮ್ಮ ಶಬ್ದ ಕೇಳಿ ಓ ಎಷ್ಟು ದೊಡ್ಡ ಅಲೆ ಅಂತ ಹೇಳ್ತೀವಿ. ಹಾಗೆ ಎಲ್ಲರೂ ಕೂಡ ಇಲ್ಲಿರುವಂಥ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಏನೇನೋ ಒಂದು ಉನ್ನತಿಯನ್ನು, ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಅದೇನು ಒಂದು ದಿವಸದಲ್ಲಿ ಯಾವುದೂ ಆಗಿಲ್ಲ, ಎಲ್ಲ ನಿಮಗೆ ಗೊತ್ತಿರೋಂಥದ್ದು. ಹಾಗೇನೆ ಆಧ್ಯಾತ್ಮಿಕ ಜೀವನದಲ್ಲೂ ಹಾಗೆ. ಯಾವುದು ಇದು ಒಂದು ಆಧ್ಯಾತ್ಮಿಕ ಜೀವನ ಇನ್ನೊಂದಿದೆ ಅಂದರೆ ಹೇಳ್ತಾರೆ, ಜನ್ಮಾಂತರದಿಂದನೂ ಆಗ್ತಾ ಬಂದಿದೆ ಅಂತೇಳಿ. ಅದಕ್ಕೆ ನೀವು ನಮ್ಗೆ ಗೊತ್ತಿರುವ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಳ್ಳಿ ಕಡೆ ಹೋದರೆ ಸ್ವಾಮಿಗಳಿಗೆ ಅಜ್ಜಾರೆ ಅಂತಾರೆ. ನಾವು ಚಿಕ್ಕವರಿತ್ತು, ನಮಗಿಂತ ಹಣ್ಣು ಅಜ್ಜ ಬರ್ತಾರೆ, ನಮಗೆ ಅಜ್ಜಾರೆ ಅಂತಾರೆ. ಯಾಕಿದು ಅಜ್ಜಾರೆ ಅಂದರೆ? ಅಜ್ಜಾರೆ ಅಂದರೆ ಈ ಶರೀರಕ್ಕೆ ಅಜ್ಜಾರ ಅಂತಿಲ್ಲರಿ ಅವರು. ಈ ಜನ್ಮಾಂತರದಿಂದ ಅವ್ರಿಗೇನು ಹಿರಿಯರು, ಆ ಜೀವಾತ್ಮ ಆತ್ಮ ಹಿರಿಯದು ಅಂಥೇಳಿ ಅಜ್ಜಾರ ಅನ್ನೋದು. ಇದೇನೋ ಸುಮ್ಮನೆ ಏನೋ ಒಂದು ಪೊಸಿಷನ್ ಥರ, ಏನೋ ಒಂದು ನಾನೇನೋ ಹಾಗೆ ಆಗಿಬಿಟ್ಟೆ ಸುಮ್ಮನೆ ಹಂಗೆ ಕಾವಿ ಹಾಕಿ 4 ದಿವಸ ಇರೋಕ್ಕಾಗಲ್ಲ. ಇದ್ರೂ ಗೊತ್ತಾಗ್ಬಿಡ್ತೈತೆ ಡೊಂಗಿ ಅಂಥೇಳಿ. ಅದು ಭಾಳ ಒಂದು ಆದರ್ಶವನ್ನು ಇಟ್ಕೋಬೇಕಂದ್ರೆ ಭಾಳ ಒಂದು
ಅದರಲ್ಲೂ ಕಾರ್ಯ ಇದೆ, ಸಾಧನೆ ಇದೆ, ಗುರುಗಳ ಆಶೀರ್ವಾದ ಬೇಕು, ಭಗವಂತನ ವಿಶೇಷ ಕೃಪೆ ಬೇಕು. ನಾನು ಅಂದ್ಕೊಳ್ತೀನಿ ಇದೆಲ್ಲ ಈ ಕೃಷಿ ಶಬ್ದ ಇದೆಯಲ್ಲ, ಕೃಷಿ ಶಬ್ದ ಎಲ್ಲದರಲ್ಲೂ ಪ್ರಯೋಗ ಆಗುತ್ತೆ ನೋಡಿ. ನೀವು ಸಾಹಿತ್ಯದಲ್ಲೂ ಕೃಷಿ, ಆಧ್ಯಾತ್ಮದಲ್ಲೂ ಕೃಷಿ ಅಂಥೇಳಿ ನಮ್ಮ ಸ್ನೇಹಿತರು ಕೆಲವರು ಹೇಳ್ತಾಯಿದ್ರು, ಸ್ವಾಮೀಜಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಎಲ್ಲ ಕ್ಷೇತ್ರದಲ್ಲೇ ಇದ್ದೀವಿ, IAS, IFS, IPS, ರಾಜಕಾರಣದಲ್ಲಿ ಮತ್ತು ಎಲ್ಲ ಕೃಷಿ ವಿಭಾಗಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಇನ್ನೂ ಏನು ಹೇಳ್ತಾರೆ ಎಲ್ಲ ಇದ್ದೀವಿ. ಅದ್ರ ಜೊತೆಗೆ ನಾವು ಅಧ್ಯಾತ್ಮದಲ್ಲಿ ನಮ್ಮಲ್ಲಿ ಸನ್ಯಾಸಿಗಳಾಗಿರೋ ನೀವೊಬ್ಬರು ಇದ್ದೀರಿ ಅಂತೇಳಿ ನನಗೂ ಒಂದು ಜಾಗ ಕೊಟ್ಟರು. ನನಗೆ ಈ 2 ದಿನಗಳು ಬಹಳ ಸಂತೋಷ ಆಯಿತು. ನಮ್ಮ ಕೆಲವು ಹಿರಿಯ ಜೀವಗಳು 1916 ಬ್ಯಾಚ್ ಅವರು ಹೇಳೇ ಇದ್ದೀನಿ, ಅಲ್ಲಿ ನಿಂತಿದ್ದರು, ಅದು ಅರ್ಧಕ್ಕೆ ಬಿಟ್ಟಿದ್ದೆ. ಏನು ಎನರ್ಜಿ ಅಂತ. ಅವ್ರು ಬಂದರು, ಒಬ್ಬರು ಸೀನಿಯರ್ ಪರ್ಸನ್, ಆಲ್ರೆಡಿ ನಾನು ಮಾತಾಡ್ಸಿದ್ದೆ ಒಂದು 7-8 ಜನನ. ಒಬ್ಬರು ಬಂದರು, ಹೆಸರು ಮರ್ತ್ಬಿಟ್ಟೆ, ಇಲ್ಲೇ ಇದ್ದಾರೆ. ಅವರು ಬಂದರು, ನಾನು ಮಾತಾಡ್ಸಿದ್ರು. ಅವ್ರಿಗೆ ಗೊತ್ತಿಲ್ಲ ನಾನು ಅಗ್ರಿ ಗ್ರಾಜ್ಯುಯೇಟ್ ಅಂತ ಹೇಳಿ. ಗೊತ್ತಾದ ತಕ್ಷಣವೇ ಅವ್ರ ಫ್ರೆಂಡ್ಸ್ನೆಲ್ಲ ಬರ್ರೋ ಅಂಥೇಳಿ, ಬರ್ರೋ ಇಲ್ಲಿಂದ ಅಗ್ರಿಕಲ್ಚರ್ ಕದಾರ ಸರ್ ಇಲ್ಲಿದ್ದಾರೆ ಕರೆದು ಮತ್ತೊಂದು ಸಲ ಫೋಟೋ ತೆಗೆದ್ರು ಎಲ್ಲ ಜೊತೆಗೆ. ಆ ಎನರ್ಜಿ ಏನು ಎನರ್ಜಿ ಇದೆ ನಮ್ಮ ಅಗ್ರಿಕಲ್ಚರ್ ಶಬ್ದದಲ್ಲೇ ಕಲ್ಚರ್ ಇದೆ ನಮ್ಮದು. ನಮ್ಮ ಕಲ್ಚರು ಏನಿದೀವಲ್ಲ, ವಿ ಶುಡ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್, ವಿ ಶುಡ್ ಕಲ್ಟಿವೇಟ್ ದಿಸ್, ವಿ ಶುಡ್ ಕಲ್ಟಿವೇಟ್ ದಟ್ ಅಂತೀವಿ ನಾವು. ಕಲ್ಟಿವೇಷನ್ ಅವರೇ ನಾವೆಲ್ಲ ಅಗ್ರಿಕಲ್ಚರ್ ಅವರು. ಕೃಷಿಯ ಒಂದು ಅಭಿವೃದ್ಧಿ, ಕೃಷಿಯ ಉನ್ನತಿ ಬಹಳಷ್ಟಾಗಿದೆ. ಆದರೂ ಕೂಡ ಇನ್ನೂ ನಮ್ಮ ರೈತನಿಗೆ ಏನು ಸಿಗಬೇಕಾಗಿದೆ, ಯಾವ ಸ್ಥಾನಮಾನ ಸಿಗಬೇಕಾಗಿದೆ, ಯಾವ ಒಂದು ಸುಖ ಅವನಿಗಿರಬೇಕಾಗಿದೆ, ಅದು ಇನ್ನೂ ಇಲ್ಲ ಅಂತ ಹೇಳೋದು ಭಾಳ ದುಃಖಕರ. ಆದರೂ ಭಾಳಷ್ಟು ಉನ್ನತಿಯಾಗಿದೆ, ಇಲ್ಲ ಅಂತಲೂ ಹೇಳಲ್ಲ. ಮೊದಲಿಗಿಂತ ಈಗ ಭಾಳಷ್ಟು ಜಾಗೃತಿ ಉಂಟಾಗಿದೆ. ನಾನು ಭಾಳ ವರ್ಷದ ನಂತರ ಕನ್ನಡದಲ್ಲಿ ಮಾತನಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಯಾವ್ಯಾವ ಭಾಷೆ ಬರುತ್ತೆ ಅಂತ ಗೊತ್ತಿಲ್ಲ, ಕ್ಷಮಿಸಬೇಕು ನೀವೆಲ್ಲ ಏನಾದ್ರು ತಪ್ಪಾದರೆ. ಸ್ವಾಮಿ ವಿವೇಕಾನಂದರು ಒಂದು ವಿಶೇಷವಾಗಿ ಒಂದು ಮಾತನ್ನು ಅವ್ರು ಹೇಳ್ತಾರೆ. ದಿಸ್ ಲೈಫ್ ಈಸ್ ಶಾರ್ಟ್, ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್, ಬಟ್ ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್. ಎಂಥ ಮಾತು ಅಂದರೆ ಇದನ್ನು ತಗೊಂಡು ಯು ಶುಡ್ ಕಾಂಟೆಂಪ್ಲೇಟ್ ಆನ್ ದಿಸ್, ಮೆಡಿಟೇಟ್ ಆನ್ ದಿಸ್. ನಾವು ಯಾವ ದೇವರ ಮೇಲೆ ಮೆಡಿಟೇಟ್ ಮಾಡಬೇಕಾಗಿಲ್ಲ. ನಿಮಗೆ ಗೊತ್ತಾ, ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿ ಶಿಲೆ ಮೇಲೆ ಕೂತ್ಕೊಂಡು 3 ದಿನ 3 ರಾತ್ರಿ ಧ್ಯಾನ ಮಾಡಿದರು ಅಂತ ಹೇಳಿ ಕೇಳಿದ್ದೀರಾ? ಏನರ ಮೇಲೆ ಧ್ಯಾನ ಮಾಡಿದ್ರು ಅಂತ ಗೊತ್ತಾ ಯಾರಿಗಾದರೂ? ಯಾವುದರ ಮೇಲೆ ಧ್ಯಾನ ಮಾಡಿದ್ರು? ಧ್ಯಾನ ಮಾಡ್ತಾರೆ ಒಂದು ಆತ್ಮ ಕುರಿತು, ಅಥವಾ ಯಾವುದಾದ್ರೂ ಒಂದು ಮೂರ್ತಿ, ಒಂದು ಈಶ್ವರನ ಒಂದು ಮೂರ್ತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು, ಭಗವಂತನ ಒಂದು ರೂಪವನ್ನು ಮನಸ್ಸಲ್ಲಿ ಇದು ಮಾಡಿಕೊಂಡು, ಅಥವಾ ಆತ್ಮಚಿಂತನೆ, ಒಂದು ಜ್ಯೋತಿ ಮೇಲೆ ಧ್ಯಾನ ಮಾಡೋಂಥದ್ದು ತನ್ನ ಆತ್ಮದಲ್ಲಿ. ಅವ್ರೇನು ಧ್ಯಾನ ಮಾಡಿದ್ರು ಗೊತ್ತಾ? ಭಾರತ ದೇಶದ ಕುರಿತು ಧ್ಯಾನ ಮಾಡಿ, ಭಾರತ ವರ್ಷದ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತನ್ನು ಅವರು ಧ್ಯಾನ ಮಾಡಿದರು. ಏನಾಗಿದೆ, ಹೇಗಿತ್ತು, ಹೇಗಿದೆ, ಮುಂದೆ ಏನಾಗಬೇಕಾಗಿದೆ. ನಾವು ಎಲ್ಲ ಸ್ವತಂತ್ರ ಭಾರತದಲ್ಲಿ ನಾವೆಲ್ಲರೂ ಇಲ್ಲಿ ಮ್ಯಾಕ್ಸಿಮಮ್ ಸ್ವತಂತ್ರ ಭಾರತದಲ್ಲೇ ಜನಿಸಿರೋರು. ಈಗ ನಮ್ಮ ಕಾಲೇಜ್ 1947 ಆಗಿದ್ದರು. ಆ ಬ್ಯಾಚ್ ಅವರು ಕೆಲವರು ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ನಾವೆಲ್ಲ ಸ್ವತಂತ್ರ ಭಾರತದಲ್ಲಿ ಜನಿಸಿದ್ರೆ ನಮಗೆ ಎಷ್ಟೋ ಇದು ಕಷ್ಟನೇ ಗೊತ್ತಿಲ್ಲ. ಸೊ ವಿವೇಕಾನಂದರು ಆವಾಗ ಮತ್ತು ಬ್ರಿಟಿಷ್ ರೂಲ್ ನಡೀತಾ ಇತ್ತು ತಾನೇ. ಅವರು ನೋಡ್ತಾರೆ ನಮ್ಮ ದೇಶ ಯಾವ ಸ್ಥಿತಿ ಬಂದುಬಿಟ್ಟಿದೆ, ಹೇಗಿದ್ದಿದ್ದು. ನಾವೆಲ್ಲ ಯಾವೆಲ್ಲ ದೊಡ್ಡ ಮಾತಾಡ್ತೀವಿ ನಮ್ಮ ಭಾರತ ದೇಶದ ಕುರಿತಾಗಿ, ಹಾಗಿತ್ತು ಹೀಗಿತ್ತು ಅಂಥೇಳಿ ನಾವೆಲ್ಲ ಈಗಲೂ ಹೇಳ್ತೀವಿ, ಅವಾಗೂ ಹೇಳ್ತಾಯಿದ್ರು. ಹಾಗಿದ್ದು ಹೀಗಿದ್ದು ಈಗ ಏನಿಲ್ಲಲ್ಲ, ಮುಂದೆ ಏನಾಗಬೇಕಾಗಿದೆ, ಹೇಗೆ. ಆವಾಗ ಸ್ವಾಮಿ ವಿವೇಕಾನಂದರು ಅಲ್ಲಿ ಕೂತೊಂದು ಧ್ಯಾನ ಮಾಡಿದ್ದೇನು ಅಂದರೆ, ನಾನು ಏನನ್ನು ಮಾಡಿದ್ರೆ ನನ್ನ ಭಾರತ ಮಾತೆಯನ್ನು ನಾನು ಮೇಲೆತ್ತಬಲ್ಲೆ, ನನ್ನ ಭಾರತದ ದೇಶದ. ಅವರು ಈ 8 ವರ್ಷಗಳ ಕಾಲ ಅವರು ರಾಷ್ಟ್ರದ ಉದ್ದಗಲಕ್ಕೆ ಅವರು ಕಾಲ್ನಡಿಗೆಯಲ್ಲಿ ಅವರು ಪರಿವ್ರಾಜಕ ಸನ್ಯಾಸಿಗೆ ಓಡಾಡಿದರು. ಅವಾಗ ನೋಡಿದ್ರು ಅವರ ರಾಜರ ಮನೆಯಲ್ಲೂ ಉಳ್ಕೊಂಡಿದ್ರು, ರಾಜರ ಅರಮನೆಯಲ್ಲೂ ಉಳ್ಕೊಂಡಿದ್ರು, ಬಡವನ ಒಂದು ಗುಡಿಸಲಲ್ಲೂ ಉಳ್ಕೊಂಡಿದ್ರು. ಅವರಿಗೆ 2 ಪರಿಸ್ಥಿತಿಗಳು ಗೊತ್ತಿತ್ತು. ಅವರಿಗೆ ಭಾರತದ ದೇಶದ ಜನರ ದೌರ್ಬಲ್ಯಗಳು ಮತ್ತು ಸ್ಟ್ರೆಂಗ್ತ್, ವೀಕ್ನೆಸ್ ಆ್ಯಂಡ್ ಸ್ಟ್ರೆಂಗ್ತ್, ಬೋತ್ ಹಿ ವಾಸ್ ಅವೇರ್ ಆಫ್. ಸೊ ಹಿ ಮೆಡಿಟೇಟ್ ಅಪಾನ್ ದಟ್. ಆ್ಯಂಡ್ ದೆನ್ ವಾಟ್ ಈಸ್ ದ ಸೊಲ್ಯೂಷನ್? ಅವರೇ ಹೇಳ್ತಾರೆ, ಡು ಯು ಫೀಲ್ ಫಾರ್ ಯುವರ್ ಫೆಲೋ ಬೀಯಿಂಗ್ಸ್? ಡು ಯು ಫೀಲ್ ಫಾರ್ ದೆಮ್? ಡಸ್ ಇಟ್ ಮೇಕ್ ಯು ಸ್ಲೀಪ್ಲೆಸ್? ದಟ್ ಈಸ್ ದ ಫಸ್ಟ್ ಕ್ರೈಟೀರಿಯಾ ಟು ಬಿ ದ ಪ್ಯಾಟ್ರಿಯಾಟಿಕ್.
To be patriotic, that's first criteria to feel, and you feel sleepless. How many of you really I don't think it's very difficult to become a patriotic. ಹಾಗೆ ನಾವು ಭಾರತ್ ಮಾತಾ ಕಿ ಜೈ ಮಾತ್ರ ಹೇಳಿದ ಮಾತ್ರಕ್ಕೆ ಆಗೋದೇ ಇಲ್ಲ, ಭಾಳ ಕಷ್ಟ. ನಂತರ ಇಫ್ ಯು ಫೀಲ್ ಓಕೆ, ಯು ಆರ್ ಫೀಲಿಂಗ್, ಬಟ್ ಹ್ಯಾವ್ ಯು ಫೌಂಡ್ ಔಟ್ ಎನಿ ಸೊಲ್ಯೂಷನ್ ಫಾರ್ ಇಟ್? ಹ್ಯಾವ್ ಯು ಸೊಲ್ಯೂಷನ್? Okay, you have found out solution. Then are you ready to implement it? That's another thing. So then only if you are fulfilling all these three criteria, then only you are the patriotic person ಅಂತ ಹೇಳ್ತಾರೆ. ಸ್ವಾಮೀಜಿ ಅಲ್ಲಿ ಕೂತ್ಕೊಂಡು ವಿಚಾರ ಮಾಡೋದು, ಏನು ಮಾಡಲಿ ಅವ್ರಿಗೆ ಏನಾಯ್ತು ಗೊತ್ತಾ? ಅವಾಗ ಅವ್ರಿಗೆ ಸೊಲ್ಯೂಷನ್ ಏನು ಹೊಳ್ದಿತ್ತು ಗೊತ್ತಾ? ನಾನು ಎಷ್ಟು ಹೇಳಿದ್ರು, ಎಷ್ಟು ಜನಗಳಿಗೆ ಉಪದೇಶ ಕೊಟ್ಟರು, ಯಾರು ಏನೂ ಚೇಂಜ್ ಆಗಲ್ಲ. ನನ್ನ ಮಾತು ಇವರು ಈಗ ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಯಾಕೆ? ದಾಸ್ಯದಲ್ಲಿದ್ದಾರೆ. ಅದಕ್ಕೇನು ಮಾಡಿದ್ರು? ಅಮೇರಿಕಕ್ಕೆ ಹೋಗ್ಬೇಕು. ಅವಾಗ ಅಮೇರಿಕಾದಲ್ಲೇ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ನಡೆಯೋ ಸುದ್ದಿ ಬರ್ತಾಯಿತ್ತು. ಅವರಿಗೆ ಅದೆಲ್ಲ ಚಿತ್ರ ಥರ ಬರ್ತಾಯಿದೆ. ಅವರಿಗೆ ಆ ಮೆಡಿಟೇಷನ್ ಮಾಡ್ತಾರೆ, ಅವರಿಗೆ ಚಿತ್ರ ಒಂದು ಸಿನಿಮಾ ಚಿತ್ರದಲ್ಲಿ ಬರ್ತದೆ, ಹಾಗೆ ಬರ್ತದೆ, ನಾನು ಅಲ್ಲಿ ಹೋಗಬೇಕು ಅಂತ. ಅಲ್ಲಿ ಕೂತಾಗ ಡಿಸಿಷನ್ ಆಗಿದ್ದು. ಅದಕ್ಕೆ ಕನ್ಯಾಕುಮಾರಿ ಎಷ್ಟೋ ಜನ ಗೊತ್ತಿಲ್ಲ. ಎಷ್ಟೋ ಜನ ತಿಳ್ಕೊತಾರೆ ಸ್ವಾಮಿ ವಿವೇಕಾನಂದರ ಸಮಾಧಿಯಲ್ಲಿ ಏನೇನೋ ತಿಳ್ಕೊತಾರೆ. ಸ್ವಾಮಿ ವಿವೇಕಾನಂದರ ಸಮಾಧಿ ಬೇಲೂರು ಮಠದಲ್ಲಿದೆ, ನಾನಿರೋ ಜಾಗದಲ್ಲಿ, ಅಲ್ಲಿದೆ. ಅವ್ರ ದೇಹ ಬಿಟ್ಟಿದ್ದಲ್ಲಿ ತಮ್ಮದೇ ಓದೋದೇ ಇಲ್ಲ, ತಮ್ಮದೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತಾರೆ. ಇರಲಿ, ಪರವಾಗಿಲ್ಲ. ಅಲ್ಲಿ ಆ ಒಂದು ವಿಚಾರ ಮಾಡಿದ ನಂತರ ಅವರು ವಿದೇಶಕ್ಕೆ ಹೋಗಿದ್ದು. ಯಾಕೆ ವಿದೇಶಕ್ಕೆ ಹೋದರು? ಏನೋ ಒಂದು ಸುಮ್ಮನೆ ಹಾಗೆ ಒಂದು ಹೋಗಿ ಬರೋಣ ಅಂತಲ್ಲ. ಅಲ್ಲಿ ಹೋಗಿ ಅಲ್ಲಿಯ ಜನಗಳಿಗೆ, ವಿದೇಶಿಗಳಿಗೆ ನಮ್ಮ ರಾಷ್ಟ್ರದ ಒಂದು ಹಿರಿಮೆಯನ್ನು, ಗರಿಮೆಯನ್ನು ತಿಳಿಸ್ಕೊಟ್ರೆ, ಅವರಿಗೆ ನಮ್ಮ ದೇಶದ ಕುರಿತಾಗಿರುವಂಥ ವಿಚಾರಗಳು ಬದಲಾದರೆ, ಆವಾಗ ನಮ್ಮ ಜನರಿಗೆ ನಮ್ಮ ದೇಶದ ಒಂದು ಹಿರಿಮೆ, ಗರಿಮೆಯನ್ನು ಕುರಿತು ಮತ್ತೆ ಆ ಒಂದು ಸ್ವಾಭಿಮಾನ ಅನ್ನೋಂಥದ್ದು ಬರುತ್ತೆ. ಇಲ್ಲ, ಎಲ್ಲ ಸ್ವಾಭಿಮಾನ ಕಳ್ಕೊಂಡು ಹೋಗಿದ್ವಿ, ಜೀವಚ್ಛವವಾಗಿದ್ವಿ ನಾವೆಲ್ಲ. ಇದು ಅವರ ವಿಚಾರ. ಅದಾಯಿತು, ಅವರು ಹೋಗಿ ಮುಗಿಸಿ ಬಂದರು. ಆಮೇಲೆ ಎಲ್ಲ ಪರಿವರ್ತನೆ ಆಗಲಿಕ್ಕೆ ಶುರುವಾಯಿತು. ಆಮೇಲೆ ನಮ್ಮ ದಳವಾಯಿ ಸರ್ ಒಂದು ಮಾತು ಹೇಳಿದ್ರು, ಎಲ್ಲರೂ ಸನ್ಯಾಸಿಗಳಾಗೋ ಅವಶ್ಯಕತೆ ಇಲ್ಲ ಅಂಥೇಳಿ. ಅವಶ್ಯಕತೆ ಇಲ್ಲ ಅಲ್ಲ, ಆಗೋದಿಲ್ಲ, ಸಾಧ್ಯ ಇಲ್ಲ, ಅದರಿಂದ ಆಗಬೇಕಾಗಿಲ್ಲ. ಆದರೆ ಅವ್ರು ಹೇಳಿದಾಗೆ ಅದು ಸತ್ಯ. ಅದು ಏನಂದರೆ, ನಾನು ನೋಡಿದ್ದೀನಿ ಈ ವಿಚಾರಗಳು ಏನೇನಿದೆಯಲ್ಲ. ಯಾಕಂದರೆ ಈ ಆಶ್ರಮ ಇದೆಯಲ್ಲ, ಇದು ಕೊನೆ ಆಶ್ರಮ. ನೀವೆಲ್ಲರೂ ಒಂದಲ್ಲ ಒಂದು ದಿವಸ ಈ ಆಶ್ರಮಕ್ಕೆ ಬರಲೇಬೇಕು. ಈ ಜನ್ಮದಲ್ಲಿದ್ದರೆ ಇನ್ನೊಂದು 100 ಜನ್ಮ ಆದಮೇಲೆ ಬರಲೇಬೇಕು. ಹಾಗಾಗಿ ಅದನ್ನು ಇಟ್ಕೊಂಬಿಡ್ರಿ. ಅದು ಯಾವಾಗ ಆಗುತ್ತೋ ಸಹಜವಾಗಿ ಆಗುತ್ತದು. ಪ್ರಯತ್ನ ಪಟ್ಟರೆ ಸ್ವಲ್ಪ ಬೇಗ ಆಗುತ್ತೆ ಅಷ್ಟೇ. ಹಾಗೆ ಏನು ಓದ್ದಂಗೂ ಪಾಸಾಗ್ಬೋದು. ಸ್ವಲ್ಪ ಚೆನ್ನಾಗಿ ಓದಿದರೆ ಸ್ವಲ್ಪ ಫಸ್ಟ್ ಕ್ಲಾಸಾಗಿ ಪಾಸಾಗಿ ಓದ್ತಾರಲ್ಲ, ಹಂಗೆ ಅಷ್ಟೇ. ಆದರೆ ಈ ವಿಷಯಕ್ಕೆ ಬರ್ತೀನಿ. ದಳವಾಯಿ ಸರ್ ಅವರು ಹೇಳಿದಾಗೆ ಆ ಆದರ್ಶಗಳನ್ನು ಇಟ್ಕೊಂಡು ನಾವೇನೇನು ಪ್ರತಿಯೊಬ್ಬರು ಏನೇನು ಕೆಲಸವನ್ನು ಮಾಡ್ತಾಯಿದ್ದಾರೋ ಅದರಲ್ಲಿ ಆ ಒಂದು ಸಿನ್ಸಿಯರಿಟಿ ಆ್ಯಂಡ್ ಆನೆಸ್ಟಿ ಆ್ಯಂಡ್ ಫೀಲಿಂಗ್ ಫಾರ್ ಅದರ್ಸ್, ಪ್ರತಿಯೊಬ್ಬರು ನಮ್ಮ ಸಲುವಾಗಿ ಪ್ರತಿಯೊಬ್ಬರು ನಿಮ್ಮ ಇದನ್ನು ನೋಡ್ಕೊಳ್ಬೇಕು. ಸಂಸಾರನೂ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲ ಒಂದು ನಿಮಗೆ ಬೇಕಾದಂತಹ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಅದು ಗೃಹಸ್ಥ ಧರ್ಮ. ಮಾಡದೇ ಇದ್ರೂ ತಪ್ಪಾಗುತ್ತೆ. ಗೃಹಸ್ಥ ಏನಾದರೂ ಸನ್ಯಾಸಿ ಥರ ಎಲ್ಲ ಹೆಂಗೆ ಬೇಕು ಹಂಗೆ ಇದು ಮಾಡಿ ಏನೂ ಕೂಡಿಡಲಿಲ್ಲ ಅಂತ ತಪ್ಪು. ಗೃಹಸ್ಥ ಕೂಡಿಡಬೇಕು, ಮುಂದೆ ತನ್ನ ಕಷ್ಟ ಕಾಲಕ್ಕೆ ಕೂಡಿಡಬೇಕು. ಅದಾದ ನಂತರ ಪರರಿಗೋಸ್ಕರ ಮಾಡಬೇಕು. ಅದಕ್ಕೆ ರಾಮಕೃಷ್ಣ ಮಿಷನಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ ಸರ್. ನಮ್ಮ ಸ್ವಾಮಿ ವಿವೇಕಾನಂದರು ನಮಗೆ ಕೊಟ್ಟಿರೋ ಆದರ್ಶ ಏನಂದರೆ, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಅದನ್ನು ನಾನು ನಮಗೋಸ್ಕರ ಮಾತ್ರ ಅಂತ ಅಂದ್ಕೊಂಡಿಲ್ಲ, ಅದನ್ನು ಅದು ಎಲ್ಲರಿಗೋಸ್ಕರ ಕೊಟ್ಟಿರೋದು. ಯಾರ್ಯಾರು ಇದು ಮಾಡ್ತಾರೆ, ಫಾಲೋ ಮಾಡ್ತಾರೆ. ಫಾಲೋವರ್ಸ್ ಅಂದರೆ ರಾಮಕೃಷ್ಣ ಮಿಷನ್ಗೆ ಬರ್ತಾನೆ ಇರಬೇಕು ಅಂತಲೂ ಅಲ್ಲ, ಬಂದರೆ ಒಳ್ಳೆಯದು, ಬರಬೇಡಿ ಅಂತ ಹೇಳ್ತಿಲ್ಲ. ಆದರೆ ಎಷ್ಟೋ ಜನ ನನಗೆ ಗೊತ್ತಿದೆ ಬರೋದಿಲ್ಲ, ಎಲ್ಲೋ ಇರ್ತಾರೆ. ಅದೇನೋ ಒಂದು ಆದರ್ಶ ತೊಗೊಂಡು ಅವ್ರು ಮಾಡ್ತಾಯಿದ್ದಾರೆ. ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯಚ ಅಂದರೆ ಏನಂದರೆ, ಆತ್ಮನಃ ಮೋಕ್ಷಾರ್ಥಂ. ಆತ್ಮನಃ ಅಂದರೆ ತನ್ನ, ಮೋಕ್ಷಾರ್ಥಂ ಮೋಕ್ಷಕ್ಕಾಗಿ. ಮೋಕ್ಷ ಅಂದರೆ ನಾವು ಮುಕ್ತಿ ಅಂತೇನು ಹೇಳ್ತೀವಿ. ಅಂದರೆ ಈ ಎಲ್ಲ ಮಾಯಾ ಮೋಹದಿಂದ ಬಿಡುಗಡೆಯಾಗಿ ಈ ಪದೇ ಪದೇ ಹುಟ್ಟುವಂಥದ್ದು, ಸಾಯುವಂಥದ್ದು ಏನಿದೆಯಲ್ಲ, ಈ ಸಬ್ಜೆಕ್ಟು ಇದೆ. ದಟ್ಸ್ ವೈ ಐ ಟೋಲ್ಡ್ ಯು ದಿಸ್ ಸಬ್ಜೆಕ್ಟ್ ಈಸ್ ವಾಸ್ಟ್, ಟೈಮ್ ಈಸ್ ಶಾರ್ಟ್. ಅದನ್ನು ಅರ್ಥ ಮಾಡ್ಕೊಳ್ಕೋ ಟೈಮ್ ಬೇಕಾದ್ರೆ ಎಷ್ಟೋ ಜನಕ್ಕೆ ಅದು ದೇ ಕೆನಾಟ್ ಅಪ್ರಿಷಿಯೇಟ್ ಇಟ್. ಆತ್ಮನ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಆ್ಯಂಡ್ ಫಾರ್ ದ ವೆಲ್ಫೇರ್ ಆಫ್ ದ ವರ್ಲ್ಡ್. ಇದು ಪಾಯಿಂಟ್. ಆದರೆ ದಿ ಬ್ಯೂಟಿ ಆಫ್ ದಿಸ್ ಹೋಲ್ ಥಿಂಗ್ ಈಸ್, ದಿಸ್ ಮೋಟೋ ಈಸ್, ದೇ ಆರ್ ಆ್ಯಕ್ಚುಲಿ ಸಪ್ಲಿಮೆಂಟ್ರಿ ಆ್ಯಂಡ್ ಕಾಂಪ್ಲಿಮೆಂಟ್ರಿ ಆ್ಯಂಡ್ ಸಪ್ಲಿಮೆಂಟ್ರಿ ಈಚ್ ಅದರ್. ನೀವು ಜಗದ್ಹಿತ ಮಾಡಿದಾಗ ನಿಮ್ಮ ಆತ್ಮ, ನಿಮ್ಮ ಮೋಕ್ಷವನ್ನು ಕೂಡ ನೀವು ಸಾಧಿಸ್ತೀರಿ. ಅಲ್ಲಿ ಕೇವಲ ಅವರು ತಿಳ್ಕೊಂಡಿದ್ದಾರೆ, ಓದಿದ್ದಾರೆ ಚೆನ್ನಾಗಿ, ಅನ್ಅಟ್ಯಾಚ್ಡಾಗಿ ಮಾಡುವಂಥದ್ದು. ಯಾಕಂದರೆ ನಾವೆಲ್ಲರೂ ಮಾಡ್ತೀವಿ ಕೆಲಸ. ಡಿಫ್ರೆನ್ಸ್ ಏನಂದರೆ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್.
ಭಾಳ ದೊಡ್ಡ ಸಬ್ಜೆಕ್ಟು, ಏನು ಡಿಟ್ಯಾಚ್ಡಾಗಿ ಕೆಲಸ ಮಾಡೋದು ಅಂತಾರೆ. ಆದರೆ ಯಾರು ಒಂದು ಕರ್ಮವನ್ನು ಮೊದಲು ಅಟ್ಯಾಚ್ಡಾಗೆ ಮಾಡೋಕ್ಕೆ ಶುರು ಮಾಡುವಾಗ ನೀವು ಯಾರು ಡಿಟ್ಯಾಚ್ ಮಾಡೋಕ್ಕಾಗಲ್ಲ. ಅಟ್ಯಾಚ್ಡಾಗೆ ಮಾಡಿ, ಮೊದಲು ಕರ್ಮ ಮಾಡಿ. ಇಲ್ಲಾಂದರೆ ಸುಮ್ಮನೆ ಲೇಜಿಯಾಗಿ ಕೊಡೋದಕ್ಕಿಂತ ಅಟ್ಯಾಚ್ಡಾಗೋ ಡಿಟ್ಯಾಚ್ಡಾಗೋ ಮೊದಲು ಕೆಲಸ ಮಾಡೋದು ಒಳ್ಳೆಯದು. ಮಾಡಾದಮೇಲೆ ಒಂದು ಹಂತಕ್ಕೆ ಬಂದಾಗ ಅದು ಅವರವರ ಒಂದು ಪ್ರಗತಿಗೆ ತಕ್ಕಂತೆ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು, ಸರಿಯಾದ ಗುರುಗಳ ಮಾರ್ಗದರ್ಶನ ಅದು ಪದೇ ಪದೇ ಬೇಕಾಗುತ್ತೆ, ಸತ್ಸಂಗ ಬೇಕಾಗುತ್ತೆ. ಆ ರೀತಿ ದ ಟೈಮ್ ಈಸ್ ಶಾರ್ಟ್, ದ ಸಬ್ಜೆಕ್ಟ್ ಈಸ್ ವಾಸ್ಟ್. So hopefully we may get some other occasion to talk, because you are all tired. I am also tired, and I have to again take up. I don't know whether I will be able to today. I may not be able to sing their bhajans. Many people are expecting me, because they have heard me singing in December in Tumkur Ashrama. For 1 hour I sang, but now I don't think. But I may speak to them for some time. I'm really, I repeat, I'm so happy and grateful to our P.L. Pandil sir. He was my teacher also. We were recollecting our memories, my friends and all. Sir used to come to the class just with a chalk piece, no notes and all in hand. He usually come and just... So I just mentioned it to him. Then he said, my students, if they can write exam without notes, then I have to at least prepare for 1 hour class without notes, like that. So that's so nice of him. And all the ಸಮಿತಿಯ ಸದಸ್ಯರೆಲ್ಲರೂ ಕೂಡ ಪಾಟೀಲರು ಮತ್ತು ಇನ್ನೂ ಎಲ್ಲರೂ ಕೂಡ, ಎಲ್ಲರ ಹೆಸರು ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲರ ಒಂದು ಇದರಲ್ಲಿ ಯೋಗದಾನ ಇರುತ್ತೆ ಎಲ್ಲರಿಗೂ ಕೂಡ. ಮತ್ತು ನಮ್ಮ ಸ್ನೇಹಿತರು ಯಾರು ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ಕನ್ವಿನ್ಸ್ ಮಾಡಿಸಿ ಬರೋ ಥರ ಮಾಡಿದ್ರು. ನಾನು ಭಾಳ ವರ್ಷದಿಂದ ಕರಿತಾ ಇದ್ರು, ಅವರು ಬರಲಿಲ್ಲ. ಆದರೆ ಈ ಸಲ ನನಗೂ ಕೂಡ ಇದು ಅದ್ಭುತವಾದ ಒಂದು ಅವಕಾಶ ಅಂತ ಗೊತ್ತಾಯಿತು. ಎಷ್ಟೋ ತಲೆಮಾರು ನಮಗಿಂತ ಹಿರಿಯ ತಲೆಗಳು ಮತ್ತು ನಮಗಿಂತ ಕಿರಿಯ ತಲೆಗಳು, ಆಮೇಲೆ ನಮ್ಮ ಸಹಪಾಠಿಗಳು ಸಿಗ್ತಾರೆ ಅನ್ನೋ ಒಂದು ಆಸೆಯನ್ನು ನಾನು ಇಟ್ಕೊಂಡು ಬಂದೆ. ಅದಕ್ಕೇನು ಮೋಸ ಹೋಗಲಿಲ್ಲ. ಈಗ ಎಲ್ಲರೂ ಭಾಳಷ್ಟು ಜನ ಎಲ್ಲೆಲ್ಲೂ ದೂರಿಂದ ಬಂದಿರ್ತಾರೆ, ಅವ್ರವ್ರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ಬೋದು. ಆಗಲಿ, ಎಲ್ಲ ಭಾಳ ಸಂತೋಷ. ಎಲ್ಲರಿಗೂ ಕೂಡ ಭಗವಂತನ ಕೃಪೆ ಆಗಲಿ. ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಒಂದು ಸಮಾಜದ ಸೇವೆಯನ್ನು, ರಾಷ್ಟ್ರದ ಸೇವೆಯನ್ನು, ಜಗತ್ತಿನ ಸೇವೆಯನ್ನು ನಾವು ಈ ಒಂದು ಕೃಷಿ ಪದವೀಧರರ ಒಂದು ಈ ಸಮಾಗಮದ ಮೂಲಕ ನಾವು ಆ ರೀತಿ ಒಂದು ಸಂಕಲ್ಪವನ್ನು ಮಾಡೋಣ ಅಂಥೇಳಿ ನಾನು ಆಶಿಸ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಆಶೀರ್ವಚನ ಅಂತ ನಾನು ಅಂದ್ಕೊಳ್ಳಲ್ಲ, ನೀವು ಸಂಪ್ರದಾಯದ ಪ್ರಕಾರ ಅಂದ್ಕೊಳ್ಳಿ. ನನಗೆ ಇದು ಒಂದು ರೀತಿ ನನ್ನ ಪರಿವಾರದಲ್ಲಿ ಕೂತ್ಕೊಂಡು ನನ್ನ ಅನಿಸಿಕೆಗಳನ್ನು ನಾನು ಕೂಡ ಹಂಚಿಕೊಂಡಿದ್ದೇನೆ. ಜೈ ರಾಮಕೃಷ್ಣ, ಜೈ ವಿವೇಕಾನಂದ, ಜೈ ಮಾ ಶಾರದಾ.